ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸೆಕೆಂಡ್ PUC ಎಕ್ಸಾಮ್ ರೀ 80ಕ್ಕೆ 80 ಹೆಂಗೆ ತೊಗೋಬೇಕು ಅನ್ನೋದು ನೋಡ್ಬರಿ. ಯಾವ ಥರ ನಾವು ಬರೆದ್ರೆ 80ಕ್ಕೆ 80 ಮಾರ್ಕ್ಸ್ ಬರ್ತಾವೆ, ಯಾವ ಮೆಥಡ್ ಯೂಸ್ ಮಾಡ್ಯಾರ ಅನ್ನೋದನ್ನು ನಾವು ನೋಡ್ಬರ್ರಿ. ಭಾಗ ಎ ಒಳಗೆ ಪ್ರತಿಯೊಂದು ಮಲ್ಟಿಪಲ್ ಚಾಯ್ಸ್ ಅದರೇ ಅಂತ ಮಾಹಿತಿಗಳನ್ನು ಬರೆದಿದ್ದಾರೆ. ಒಂದನೇ ತರಗತಿ ಸಬ್ ಪಾಯಿಂಟ್ ಯಾವ ಸರಿಯಾದ ಉತ್ತರ, ಸಬ್ ಪಾಯಿಂಟ್ A ಅಥವಾ B C D ಎಕ್ಸೆಟ್ರಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಯಾವ್ದು ಸರಿಯಾದ ಉತ್ತರ ಎಂಬುದನ್ನು ನೋಡಿ ನೀವು ಕರೆಕ್ಟಾಗಿ ಸರಿಯಾಗಿ ಚಿತ್ಕಾಟ್ ಮಾಡಲಾರ್ದ ಅಕ್ಷರದುಂಡಾಗಿ ಬರೆದ್ರೆ 10 ಮಾರ್ಕ್ಸ್ ಬರ್ಬೋದು. ನೀವು ಸರಿಯಾಗಿ ಬರೆದ್ರೆ ಈ ಮಾಡಲ್ ಕ್ವಶನ್ ನೋಡ್ರಿ, ಇದೆ ಆನ್ಸರ್ ಬರ್ದಾರ, ಬುಕ್ಲೆಟ್ ಇದೆ, ಇದ್ರೊಳಗೆ ಆನ್ಸರ್ ಹೆಂಗೆ ಬರ್ದೆ ಎಷ್ಟು ನೀಟ್ನೆಸ್ ಆಗಿ ಬರ್ದಾರ. ಅದಕ್ಕೆ ಪ್ರತಿಯೊಂದು ಕ್ವಶನ್ ಆನ್ಸರ್ ಹೆಂಗೆ ಮಾಡ್ಯಾರ ನೋಡ್ರಿ ಅವ್ರು. ಅದನಂತರ ಹೊಂದಿಸಿ ಬರೆಯಿರಿ ಯಾವ ರೀತಿ ಬರ್ದಾರ. ಪ್ರತಿಯೊಂದು ಆನ್ಸರ್ ಸರಿಯಾದ ಉತ್ತರ ಬರೆದಿದ್ದಾರೆ. ತದನಂತರ 5ಕ್ಕೆ 5 ಕೊಟ್ಟಾರ್ರಿ, ಹೊಂದಿಸಿ ಬರೆಯಿರಿ. ನೋಡಿ, ಈ ಒಂದು ಅಂಕದ ಪ್ರಶ್ನೆ ಅವರೆಷ್ಟು ಕೇಳಿದ್ದಾರೆ ಅಷ್ಟೇ ನೀಟ್ನೆಸ್ ಆಗಿ ಅವರ ಬರೆದಿದ್ದಾರೆ. ಎಲ್ಲಿ ಒಂದು ಕಾಟು ಇಲ್ಲ. ಭಾಗ ಬಿ ಒಳಗೆ ನೋಡ್ರಿ, ಇವ 2 ಅಂಕದ. ಭಾಗ ಬಿ ತಾಜ್ ಮಹಲ್ ಸ್ಟಾರ್ ಹಾಕಿ ಬರ್ದಾರೆ ನೋಡ್ರಿ, ಹಂಪಿ ಕರೆಕ್ಟಾಗಿ ಬರೆದಿದ್ದಾರೆ. ನೀವು ನೋಡ್ಕೊರಿ ಯಾವ ರೀತಿ ಬರೆದ್ರೆ ಹೆಚ್ಚಿನ ಅಂಕ ಬರ್ತಾವ ಅನ್ನೋದ ನೀವು ಈ ಮಾಡಲ್ ಕ್ವಶನ್ ಬರೆದಿದ್ದಾರೆ ನೋಡ್ಕೊರಿ. ಯಾವ ಎಕ್ಸಾಮ್ ಆದರೂ ಸೆಕೆಂಡ್ PUC ಅದು ಸರಿಯಾದ ಬರ್ದಾರ ಅವರು. ಮತ್ತು PTK ಮತ್ತು ಪಾಯಿಂಟ್ ಟು ಪಾಯಿಂಟ್ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಬರ್ತಾರೆ. ತದನಂತರ ಒಂದೊಂದು ಅಂಶವನ್ನು ಅವರ ಏನು ಮಾಡ್ಯಾರ ಅಂದ್ರೆ ಅಂಡರ್ಲೈನ್ ಮಾಡಿ ಮತ್ತು ಅವುಗಳನ್ನು ವಿವರಣೆ ಮಾಡಿದ್ದಾರೆ. ನೋಡಿರಿ ಎಷ್ಟು ಜಾತಿ ಪದ್ಧತಿ 5ನೇ ಪಾಯಿಂಟ್ ಸರಿ. ಇಲ್ಲಿ ನೋಡಿರಿ, ಪುರೋಹಿತರು ಅತ್ಯಂತ ಪ್ರಮುಖವಾದ ರೀತಿ ಸ್ಥಾನವನ್ನು ಹೊಂದಿದ್ದರು. ಜನರ ಹಲವಾರು ಸಂಕಷ್ಟಗಳನ್ನು ಇಲ್ಲಿ ಎದುರಿಸಬೇಕಾಯಿತು. ನೋಡಿರಿ ಅವರು ಎಷ್ಟು ಆ ಪಾಯಿಂಟ್ ಏಟಲ್ಲಿ ಅಷ್ಟು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ನೀವು ಚಿತ್ಕಾಟ ಮಾಡಲಾರ್ದ ಬರ್ರಿ. ಮತ್ತು PTK ಮತ್ತು ಉಪಸಂಹಾರ ಯಾವತ್ತು ಮರಿಬೇಡ್ರಿ, ಹಾಕ್ರಿ. ಪ್ರತಿಯೊಂದು ಪ್ಯಾಟರ್ನ್ ಅವ್ರು ಹೆಂಗೆ ಬಿಡಿಸಿದಾರೆ ನೋಡ್ರಿ, ಅದಕ್ಕೆ ಸರಿಯಾದ ಉತ್ತರ ಹಾಗೂ ಯಾರೋ ಮಾರ್ಕ ಇಲ್ಲಿ ನೋಡ್ರಿ ಮಾಡ್ಯಾರ್ರಿ. ತದನಂತರ PTK ಅಂಡರ್ಲೈನ್ ಮಾಡ್ಯಾರ್ರಿ ಮತ್ತು ಅವ್ರದ್ದೇ ಆದ ಪೆನ್ಸಿಲ್ ಡಿಸೈನ್ ಮಾಡ್ಯಾರ ನೋಡ್ರಿ. ಪ್ರತಿಯೊಂದಕ್ಕೂ PTK ಹಾಗೂ ಉಪಸಂಹಾರ ಅರ್ಥ 5 ಮಾರ್ಕ್ಸಿನ ಹೆಂಗೆ ಬರೀಬೇಕು, 10 ಮಾರ್ಕ್ಸಿನ ಹೆಂಗೆ ಬರೀಬೇಕು ಎಂಬುದನ್ನು ನೋಡ್ಕೊಂಡು ಅವ್ರು ತಿಳಿಸಿದ್ದಾರೆ ನೋಡ್ರಿ. ನೀವು ಇಷ್ಟು ಸರಿಯಾದ ಮಾಡ್ರೆ 80ಕ್ಕೆ 80 ಗಳಿಸಬಹುದು ಅಂಕ ರೀ. ನೋಡ್ರಿ ಅವ್ರ ಎಷ್ಟು ನೀಟ್ನೆಸ್, ಎಲ್ಲಿ ಒಂದರ ಕಾಟ್ರಿ. ಭಾರತ್ ಮ್ಯಾಮ್ ನೋಡ್ರಿ ಸರಿಯಾದ ಬರ್ದ ಅವರ ವಿವರಣೆ ಸರಿಯಾಗಿ ಮಾಡಿದ್ದಾರೆ ನೋಡ್ರಿ. ಪಾಟಲಿಪುತ್ರ ಗಂಗಾ ನದಿಯ ದಡದಲ್ಲಿದೆ. ಮೌರ್ಯ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು ಎಂಬುದನ್ನು ತಿಳಿಸಿದ್ದಾರೆ. ಬಾದಾಮಿ ಇದು ಬಾಗಲಕೋಟೆಯಲ್ಲಿದೆ. ಇದು ಚಾಲುಕ್ಯರ ರಾಜಧಾನಿ. ಸಂಕ್ಷಿಪ್ತ ಮಾಹಿತಿ ಎಷ್ಟು ಬೇಕಷ್ಟು ನೀಡಿದ್ದಾರೆ. ಈ ಕಡೆ ಹೆಚ್ಚು ಇಲ್ಲ, ಈ ಕಡೆ ಕಮ್ಮಿ ಇಲ್ಲ. ಆಗ್ರಾ ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಡದಲ್ಲಿದೆ. ತಾಜ್ ಮಹಲ್ ಆಗ್ರಾದಲ್ಲಿದೆ ಎಂಬುದನ್ನು ತಿಳಿಸಿದ್ದಾರೆ. ನೋಡಿ, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲಿಗೆ ಅವರು ಮುಗಿಸಿದ್ದಾರೆ. ನೀವು ಈ ಥರ ಬರೆದ್ರೆ ಹೆಚ್ಚಿನ ಅಂಕವನ್ನು ಗಳಿಸಬಹುದು ಎಂಬುದನ್ನು ನಾವು ತಿಳಿಸಿರ್ತೀವಿ. ಥ್ಯಾಂಕ್ ಯು ಆಲ್. ಹೊಸ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.